ಅನೇಕರಿಗೆ ಗೊತ್ತಿಲ್ಲ. ತಂದೆ ತಾಯಿಗಳಿಗೆ ಚರ್ಚು, ದೇವರ ಸೇವೆ ಅಂದ್ರೆ ಏನೋ ಕೇವಲವಾಗಿ ನೆನೆಸ್ಕೊಂತಾರೆ. ನಿಮ್ಮ ಮಕ್ಕಳನ್ನ ಇವತ್ತು ನೀವು ಎಂಕರೇಜ್ ಮಾಡಿಲ್ಲ ಅಂದ್ರೆ, ಅವ್ರನ್ನ ಬೆಡ್ಡಿಂದ ಎಬ್ಬರಿಸಿಲ್ಲ ಅಂದ್ರೆ, ನೀವು ಬೆಡ್ಡಲ್ಲಿ ಮಲ್ಕೊಂಡಾಗ ಅವ್ರು ನಿಮ್ಮ ಹತ್ರ ಬರಲ್ಲ. ಬೈಬಲ್ ಇಸ್ ವೆರಿ ಕ್ಲಿಯರ್. ಯಜ್ಞವೇದಿ ಮೇಲೆ ಬೆಂಕಿ ಉರಿಯೋ ತರ ನೋಡ್ಕೊಬೇಕು. ನಾವು ಉರಿತಾ ಇರ್ಬೇಕು ಯಾವಾಗಲೂ ಕೂಡ. ಸ್ಕೂಲ್ಗೆ ಎಷ್ಟೋ ಫೀಸ್ ಕಟ್ತೇವೆ, ಆದರೆ ಮಕ್ಕಳನ್ನ ಕೆಲವು ಬಾರಿ ಚರ್ಚೆ ಕಳ್ಸಕ್ಕೆ ತಂದೆ ತಾಯಿಗಳು ಹಿಂಜರಿತಾರೆ. ಇವತ್ತು ಒಂದು ಹೇಳ್ತೀನಿ ನೋಡಿ, ದೇವರ ವಿಷಯದಲ್ಲಿ ತಂದೆ ತಾಯಿಗಳು ಎಚ್ಚರಿಕೆ ಆಗಿರ್ಬೇಕು. ಅವನ್ನ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ರೆ ಬೆಂಕಿ ಆರೋಗ್ಬಿಡ್ತೀವಿ. ಬೆಂಕಿ ಆರೋದ್ರೆ ಅವ್ರ ಲೈಫ್ ಹಾಳಾಗೋಗ್ತದೆ. ಅವ್ರು ಬೇರೆ ದಿಕ್ಕಿಗೆ, ದೇವರ ಸೇವಕರೊಂದಿಗೆ ಕನೆಕ್ಟ್ ಇರುವಾಗ, ದೇವರಲ್ಲಿ ಅವ್ರು ಕನೆಕ್ಟ್ ಇರುವಾಗ ಅವ್ರನ್ನ ಅದ್ರಲ್ಲಿ ಬಹಳವಾಗಿ ಎಂಕರೇಜ್ಮೆಂಟ್ ಮಾಡ್ಬೇಕು. ಇಲ್ಲಾಂದ್ರೆ ಅವ್ರ ಲೈಫ್ನ ಸಹಿತಾನ ಈಸಿಯಾಗಿ ಹಾಳು ಮಾಡ್ಬಿಡ್ತಾರೆ. ಕಳಿಸ್ಬೇಕು, ಅವ್ರನ್ನ ಎಂಕರೇಜ್ ಮಾಡ್ಬೇಕು. ಲೋಕದ ವಿಷಯಕ್ಕೆ ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ, ಆ ಕಾಲೇಜನ್ನು ಹೇಳಿದೆಲ್ಲ ತಂದು ಕೊಡ್ತೀವಿ, ಅದು ಅದಕ್ಕಿಂತ ಹೆಚ್ಚಾಗಿ. ಬಟ್ ಅವ್ರು ಉರಿತಾ ಇರ್ತಾರೆ ದೇವರಿಗಾಗಿ. ತಂದೆ ತಾಯಿಗಳು ತುಂಬಾ ಮುಖ್ಯ. ಅದಕ್ಕೆ ದೇವರ ಧರ್ಮೋಪದೇಶ ಪುಸ್ತಕದಲ್ಲಿ ಹೇಳ್ತಾರೆ, ಇದು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ರಿ. ಈ ವಾಕ್ಯ ಅವರ ವಿಶ್ವಾಸ ಬರೆಸ್ತೈತೆ. ಎಂತ ಹೋರಾಟ ಬಂದ್ರು, ಎಂತ ಸ್ಥಿತಿಯಲ್ಲಿ ಇದ್ರು ಕೂಡ ಅದರಿಂದ ತಪ್ಪಿಸ್ಕೊಂಡ್ ಬರೋಕೆ ದೇವರು ಕೃಪೆ ಕೊಡ್ತಾರೆ. ದೇವರು ಅವರಿಗೆ ಸಹಾಯ ಮಾಡ್ತಾರೆ. ಆಮೇಲೆ